ವಿಯೆಟ್ನಾಮ್ ಏನೋ ರೀಚ್ ಆದ್ವಿ. ಬಟ್ ಆದರೆ ನಮ್ಮ ಹೋಟೆಲ್ ಚೆಕ್-ಇನ್ ಮಧ್ಯಾಹ್ನ 2 ಗಂಟೆಗಿತ್ತು. ಆದರೆ ನಮ್ಮ ಟ್ರಾವೆಲ್ ಕಂಪ್ನಿ ನಮಗೆ ಫಸ್ಟೇ ಹೇಳಿದ್ರು, ಇಲ್ಲಿಗೆ ಬಂದಮೇಲೆ ಯಾವುದಾದ್ರೂ ಹಾಸ್ಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ಮಧ್ಯಾಹ್ನ 2 o'clock ಬಂದು ಚೆಕ್-ಇನ್ ಆಗಿ ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನಾವು ಏರ್ಪೋರ್ಟಿಂದ ಕ್ಯಾಬಲ್ಲಿ ನಮ್ಗೆ ಅವ್ರು ಯಾವ ಹಾಸ್ಟೆಲ್ ರೆಫರ್ ಮಾಡಿದ್ರು, ಸಿಟಿ ಬ್ಯಾಕ್ ಪ್ಯಾಕರ್ಸ್ ಅಂತ, ಅಲ್ಲಿಗೆ ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಎಕ್ಸೈಟ್ಮೆಂಟ್ ಎಲ್ಲ 1 ಸೆಕೆಂಡಲ್ಲೇ ಫುಲ್ಲು ಸ್ಟಾಪ್ ಆಯಿತು. ಏನಕ್ಕಂದರೆ ಅಲ್ಲಿ ಒಂದು ಬಂಕು ಕೂಡ ಖಾಲಿ ಇರಲಿಲ್ಲ, ಫುಲ್ಲು ಬುಕ್ ಆಗಿತ್ತು. ಆ್ಯಂಡ್ ನಾವು ಯಾವ ಕ್ಯಾಬಲ್ಲಿ ಬಂದಿದ್ವಿ ಆ ಕ್ಯಾಬ್ ಕೂಡ ಹೊರಟೋಯ್ತು. ರಾತ್ರಿ 3:30ಗೆ ನಾವಿಬ್ಬರು ನಮ್ಮ ದೊಡ್ಡ ದೊಡ್ಡ ಲಗೇಜ್ ಎಳ್ಕೊಂಡು ರೋಡಲ್ಲಿ ಸುತ್ತಾ ನಮಗೆ ಹಾಸ್ಟೆಲ್ ಹುಡುಕ್ತಾ ಇದ್ವಿ. ಬಟ್ ನಮಗೆ ಒಂದು ಹಾಸ್ಟೆಲು ಸಿಕ್ಕಿಲ್ಲ, ಎಲ್ಲನೂ ಕೂಡ ಔಟ್ ಆಫ್ ಬೆಡ್ ಇತ್ತು. ಆಮೇಲೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಬಟ್ ಅಲ್ಲಿ ನಮಗೆ ಒಂದು ಹಾಸ್ಟೆಲ್ ಸಿಕ್ತು, ಅಲ್ಲಿ ಬಂಕರ್ಸ್ ಅವೈಲೇಬಲ್ ಅಂತ ಇತ್ತು. ಸೊ ನಾವು ಅಲ್ಲಿಗೆ ಹೋದ್ವಿ. ವಿನ್ನಿ ಹೋಗಿ ಅಲ್ಲಿ ಕೇಳಿದ್ಲು, ಬಟ್ ನಾನು ಸಿಗುತ್ತೆ ಅಂದ್ಕೊಂಡೆ. ಬಟ್ ಅಲ್ಲೂ ಕೂಡ ಬಂಕರ್ಸ್ ಇರಲಿಲ್ಲ. ನನಗಂತೂ ತುಂಬ ಕೋಪ ಬಂತು, ಯಾಕಂದರೆ ಬಂಕರ್ಸ್ ಇರಲಿಲ್ಲ ಅಂದಿದ್ರೆ ಅವರು ಆನ್ಲೈನಲ್ಲಿ ಅವೈಲೇಬಲ್ ಇದೆ ಅಂತ ಏನಕ್ಕೆ ಆ್ಯಡ್ ಹಾಕಿದ್ರು. ಥ್ಯಾಂಕ್ ಗಾಡ್ ನಾವೇನೋ ಆನ್ಲೈನಲ್ಲೇ ಪೇ ಮಾಡಿರಲಿಲ್ಲ. ಒಂದು ವೇಳೆ ನಾವೇನಾದರೂ ಆನ್ಲೈನಲ್ಲಿ ಪೇ ಮಾಡಿದರೆ ನಮ್ಮ ದುಡ್ಡು ಟೈಮು ಎರಡೂ ಕೂಡ ವೇಸ್ಟ್ ಆಗ್ತಿತ್ತು. ಆಮೇಲೆ ನಾವು ಟ್ರಾವೆಲ್ ಕಂಪ್ನಿಗೆ ಕಾಲ್ ಮಾಡಿ ಹೇಳಿದ್ವಿ, ಈ ಥರ ನಮಗೆ ಬಂಕರ್ಸ್ ಯಾವುದೂ ಸಿಗ್ತಿಲ್ಲ ಅಂತ. ಆಮೇಲೆ ನಾವು ಅವ್ರಿಗೆ ಹೇಳಿದ್ರಿ, ಬೇಕಾದರೆ ನಾವು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡ್ತೀವಿ, ನಮಗೆ ಹೋಟೆಲಲ್ಲಿ ಅರ್ಲಿ ಚೆಕ್-ಇನ್ ಬೇಕು ಅಂತ. ಬಟ್ ಆದರೆ ಅವ್ರು ಹೇಳಿದ್ರು, ಇಲ್ಲಿ ರೂಲ್ಸ್ ತುಂಬ ಸ್ಟ್ರಿಕ್ಟು, ನಿಮಗೆ ಇಲ್ಲಿ ರೂಮ್ ಸಿಗೋದೇ ಮಧ್ಯಾಹ್ನ 2 ಗಂಟೆಗೆ ಅಂತ. ಸೊ ನಾವು ಸರಿ ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ನಾವು ನಮ್ಮ ಹೋಟೆಲ್ಗೆ ಹೋದ್ವಿ. ಹೋಟೆಲ್ ಏನೋ ಚೆನ್ನಾಗಿತ್ತು, ಬಟ್ ಆದರೆ ಅಲ್ಲಿ ಅವರು ಅರ್ಲಿ ಚೆಕ್-ಇನ್ ನಮಗೆ ಕೊಟ್ಟಿಲ್ಲ, ಯಾಕಂದರೆ ರೂಮ್ಸ್ ಎಲ್ಲ ಫುಲ್ಲಾಗಿತ್ತು. ಬಟ್ ಇವಾಗ ಎಂಟಿ ಆಗುತ್ತೆ, ಬಟ್ ಎಂಟಿ ಆದರೂ ಕೂಡ ವಿತೌಟ್ ಕ್ಲೀನಿಂಗ್ ಅವ್ರು ನಮಗೆ ರೂಮ್ಸ್ ಕೊಡಲ್ಲ. ಆ್ಯಂಡ್ ಹೌಸ್ ಕೀಪಿಂಗ್ ಬರೋದು ಮಾರ್ನಿಂಗೆ. ಸೊ ನಾವು ಹೋಟೆಲ್ ಲಾಬಿಲೇ ನಾವು ರೆಸ್ಟ್ ಮಾಡಿದ್ವಿ. ಬಟ್ ಆದರೂ ದೇವರು ನಮ್ಮ ಕಡೆ ಇದ್ದ, ಯಾಕಂದರೆ ಬೆಳಿಗ್ಗೆ 10 ಗಂಟೆಗೆ ನಮಗೆ ಅರ್ಲಿ ಚೆಕ್-ಇನ್ ಸಿಕ್ತು, ಅದು ಕೂಡ ವಿತೌಟ್ ಎನಿ ಎಕ್ಸ್ಟ್ರಾ ಚಾರ್ಜಸ್. ನಾವು ರಾತ್ರಿಯಿಂದ ಬೆಳಿಗ್ಗೆ ತನಕ ಹೋಟೆಲ್ ಲಾಬಿಲೇ ಕೂತಿದ್ದೀನ ನೋಡಿ. ಪಾಪ ಅವ್ರಿಗೆ ನಮ್ಮ ಮೇಲೆ ತುಂಬ ಬೇಜಾರಾಯಿತು ಅನಿಸುತ್ತೆ. ಆ್ಯಂಡ್ ದೇ ವೇರ್ ಸೋ ಸ್ವೀಟ್, ವಿತೌಟ್ ಪೇಯಿಂಗ್ ಎನಿ ಎಕ್ಸ್ಟ್ರಾ ಚಾರ್ಜಸ್ ನಮಗವರು ಅರ್ಲಿ ಚೆಕ್-ಇನ್ ಕೊಟ್ಟರು. ಸೊ ಇದೇ ನೋಡಿ ನಮ್ಮ ರೂಮು. ಆ್ಯಂಡ್ ನಾನಂತೂ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಯಾಕಂದರೆ 24 hours ನಾನು ನಿದ್ದೆನೇ ಮಾಡಿಲ್ಲ. ಆ್ಯಂಡ್ ಇವಾಗ ನಿಮಗೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಬರುತ್ತೆ ವಿಯೆಟ್ನಾಮ್ದು, ಸೊ ನೋಡಿ. ಆ್ಯಂಡ್ ಈ ಒಂದು ಇನ್ಸಿಡೆಂಟಿಂದ ನಾನೊಂದು ಲೆಸನ್ ಕಲಿತೆ, ಅದೇನು ಅಂದರೆ ಹೋಟೆಲ್ ಫ್ಲೈಟ್ ಹಂಗೆ ಮುಂಚೆನೇ ಬುಕ್ ಮಾಡ್ತೀನಿ, ಹಾಗೆ ಬಂಕರ್ಸು ಕೂಡ ಬುಕ್ ಮಾಡಬೇಕು ಅಂತ.